morning everyone. Today we learn 7th standard poem Mountain Climbing. This poem is written by Laura Howell Horner. In this poem, poet describes the experience of mountain climbing. ಇಲ್ಲಿ ಕವಿಯು ಮೌಂಟೇನ್ ಅನ್ನು ಹತ್ತುವಾಗ ಅವರ ಏರು ಬೀಳುಗಳ ತಮ್ಮ ಅನುಭವವನ್ನು ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. Before you read, guess the pioneer fate of mountaineers in the photograph above. They are Edmund Hillary and Tenzing Norgay. What is their achievement? They are the first who climbed the Mount Everest and make a history. A. Given below are some materials or things used for hobbies or first-time activities. Read them, guess the activities, and fill in the blanks. One is done for you. Brushes, canvas, pencil, crayon, colors, paper. Answer is painting. Camera, film, tripod, lenses. Answer is photography. Shruti box, veena, tabla, tamburi. Answer is music. Utensils, vegetables, knife, stove, groceries. Answer is cooking. Spade, hoe, axe, knife, digging fork, cultivator, hand towel. Answer is gardening. Volleyball, football, cycling, athletics. Answer is sports. B. What is your favorite pastime activity? My favorite pastime activity is playing basketball. And what is your favorite pastime activity? Now you write down there. Now let's start the poem Mountain Climbing. This poem is written by Laura Howell Horner. Through the mist of the winding road to the mountain high I did climb. ಇಲ್ಲಿ ಲವ್ರಾ ಹಾವೆಲ್ ಹಾರ್ನರ್ ಎಂಬ ಕವಿಯು ಪರ್ವತವನ್ನು ಹತ್ತುವಾಗ ಆ ಪರ್ವತವು ಹಿಮದಿಂದ ಕೂಡಿತು ಮತ್ತು ಅಂಕುಡೊಂಕಾದ ದಾರಿಯನ್ನು ಕೂಡ ಹೊಂದಿತು. ಆದರೂ ಕೂಡ ಕವಿಗಳು ಹಿಮದಿಂದ ಕೂಡಿದ ಅಂಕುಡೊಂಕಾದ ದಾರಿಯಲ್ಲೇ ಪರ್ವತವನ್ನು ಹತ್ತಿದರು. Eager I walked over stones and dust, higher and higher, lost in my mind. ಕವಿಯು ತುಂಬ ಉತ್ಸಾಹದಿಂದ ಪರ್ವತವನ್ನು ಹತ್ತುವಾಗ ಅಲ್ಲಿರುವಂತಹ ಕಲ್ಲು ಮಣ್ಣುಗಳು ಮೇಲ್ಗಡೆ ಬೀಳ್ತಿದ್ರೂ ಕೂಡ ಅದನ್ನೆಲ್ಲವನ್ನ ದಾಟಿ ಪರ್ವತವನ್ನು ಏರುತ್ತಿರುವಾಗ ಪರ್ವತದ ಸುತ್ತಲೂ ಇರುವಂತಹ ಅಕ್ಕಪಕ್ಕದಲ್ಲಿರುವಂತಹ ನಿಸರ್ಗದ ಸೌಂದರ್ಯವನ್ನು ಸವಿಯುತ್ತಾ ಪರ್ವತವನ್ನು ಹತ್ತುವಾಗ ಆ ನಿಸರ್ಗದ ಒಂದು ಸೌಂದರ್ಯದಲ್ಲಿ ತಮ್ಮ ಮನಸ್ಸು ಕಳೆದು ಹೋಗಿತ್ತು ಅಂತ ಇಲ್ಲಿ ಕವಿಗಳು ಹೇಳಿದ್ದಾರೆ. Legs aching from the ascent, just rising and falling, it is not easy I find. ಎತ್ತರದ ಒಂದು ಪರ್ವತವನ್ನು ಹತ್ತುವಾಗ ಕವಿಗಳ ಕಾಲು ನೋವು ಆಗುತ್ತಿರುತ್ತೆ. ಮೇಲೆ ಹತ್ತುವಾಗ ಉಸಿರಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ. ಉದಾಹರಣೆಗೆ ನಾವು ಯಾವುದೇ ಒಂದು ಭಾರವಾದ ಕೆಲಸವನ್ನು ಮಾಡುವಾಗ ನಮಗೆ ಸುಸ್ತಾಗುತ್ತೆ ಅಲ್ವಾ? ಆಗ ಸುಸ್ತಾದಾಗ ನಮ್ಮ ಉಸಿರಲ್ಲಿ ಏರ್ಪೇರು ಆಗ್ತಿರುತ್ತೆ. ಅದೇ ರೀತಿ ಇಲ್ಲಿ ಕವಿಗಳಿಗೂ ಕೂಡ ಪರ್ವತವನ್ನು ಹತ್ತುವಾಗ ಉಸಿರಾಡಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಆದರೂ ಕೂಡ ಪರ್ವತವನ್ನು ಹತ್ತಲಿಕ್ಕೆ ಪ್ರಯತ್ನವನ್ನು ಪಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಪರ್ವತವನ್ನು ಹತ್ತುವುದಂದರೆ ತುಂಬ ಸುಲಭದ ಕೆಲಸ ಏನಲ್ಲ ಅಲ್ವಾ? ಅದಕ್ಕೆ ಕವಿಗಳು ಏನು ಹೇಳ್ತಾರೆ? ಇಟ್ ಈಸ್ ನಾಟ್ ಈಸಿ ಐ ಫೈಂಡ್, ಇಟ್ ಈಸ್ ನಾಟ್ ಈಸಿ ಟು ಕ್ಲೈಂಬ್ ದ ಮೌಂಟೇನ್ ಅಂತ ಹೇಳ್ತಾರೆ. ಇಲ್ಲಿ ಪರ್ವತ ಹತ್ತುವುದು ಅಂತಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಿದ್ದಾರೆ. ಬ್ರೀತ್ಲೆಸ್ ರೀಚಿಂಗ್ ಫಾರ್ ದ ಸ್ಕೈ, ಸರ್ಚಿಂಗ್ ದ ಬ್ಲೂ ಕ್ಲೌಡ್ಸ್, ಕವರ್ ಐಸ್ ಬ್ಲೈಂಡ್. ಪರ್ವತವನ್ನು ಹತ್ತುವಂತಹ ಒಂದು ಸಂದರ್ಭದಲ್ಲಿ ಉಸಿರಾಡಲು ತುಂಬ ತೊಂದರೆ ಆಗ್ತಿರುತ್ತೆ. ಆದರೂ ಸಹ ಕವಿಗಳು ಮೋಡಗಳ ಹಿಂದಿರುವ ನೀಲಿ ಆಕಾಶವನ್ನು ಹುಡುಕ್ತಾರೆ ಅಂತ ಹೇಳಿದ್ದಾರೆ. Stumbling now, stones loose, muscles grow numb, tackling the incline. ಇಲ್ಲಿ
ಕವಿಗಳಿಗೆ ಮೇಲೆ ಹತ್ತಲು ಆಗದೆ ಅವರ ಕಾಲುಗಳೆಲ್ಲ ನೋವಿನಿಂದ ನಡುಗ್ತಿತ್ತು. ಸ್ಟಂಬ್ಲಿಂಗ್ ಅಂತಂದ್ರೆ ನೋವಿನಿಂದ ನಡಗೋದು. ಇಲ್ಲಿ ಕಲ್ಲುಗಳ ಮೇಲೆ ಏರಲು ಆಗದೆ ಅವರ ಮಾಂಸಖಂಡಗಳೆಲ್ಲವೂ ಕೂಡ ಜಡವಾಗಿರುತ್ತೆ. ಅಂತಹ ಒಂದು ಇಳಿಜಾರಿನಲ್ಲಿ ಹತ್ತುವುದು ಕಷ್ಟವಾದರೂ ಸಹ ಕವಿಗಳು ಕೊನೆಗೆ ಪರ್ವತವನ್ನ ಹತ್ತೇ ಬಿಡ್ತಾರೆ. ಪರ್ವತದ ತುತ್ತ ತುದಿಯನ್ನು ಮುಟ್ತಾರೆ. Apex reached, breathless fascination, the world beneath me conquered, now mine. ಕೊನೆಗೆ ಕವಿಗಳು ಪರ್ವತದ ತುತ್ತ ತುದಿಯನ್ನ ಮುಟ್ಟುತ್ತಾರೆ. ಆ ತುತ್ತ ತುದಿಯನ್ನ ಮುಟ್ಟಿದಂತಹ ಒಂದು ಆನಂದವನ್ನ ಅನುಭವಿಸ್ತಾರೆ. ನಾನು ಜಯಗಳಿಸಿದೆ, ಈಗ ಇಡೀ ಪ್ರಪಂಚವೇ ನನ್ನ ಕೆಳಗಿದೆ, ಆ ಪ್ರಪಂಚವು ನನ್ನದು ಅಂತ ಹೇಳ್ಕೊಂಡು ಖುಷಿ ಪಡ್ತಾರೆ. ಕೊನೆಗೆ ಪರ್ವತ ಹತ್ತುವುದು ಕಷ್ಟ ಆದರೂ ಸಹ ಜಯಗಳಿಸಿದ ನಂತರ ಸಿಗುವಂತಹ ಸಂತೋಷವನ್ನ ವರ್ಣಿಸಲು ಅಸಾಧ್ಯ ಅಂತ ಕವಿಗಳು ಹೇಳ್ತಾರೆ. ಥ್ಯಾಂಕ್ ಯು.